ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ? ಸುಮಾರು 10-15 ವರ್ಷದಿಂದ ಬರ್ತಾ ಇದ್ದೆ. ದೇವಸ್ಥಾನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಎರಡು ಕಣ್ಣು ಸಾಲದು ನೋಡಕ್ಕೆ. ಯಾಕಂದ್ರೆ ಆ ರಂಗನಾಥ ಸ್ವಾಮಿಗೆ ಅಲಂಕಾರ ಮಾಡವ್ರೆ. ಆ ಸ್ವಾಮಿಗೆ ಆ ಸ್ವಾಮಿ ಎದ್ದು ಬಂದಂಗಿದ್ದಾರೆ ಈಗಲೇ, ಅಷ್ಟು ಅದ್ಭುತವಾಗಿ ಮಾಡವ್ರೆ. ಮತ್ತು ಈ ಪದ್ಮಾವತಿ ದೇವಿ, ಆಮೇಲೆ ಈಶ್ವರ, ಆಮೇಲೆ ಸುಬ್ರಹ್ಮಣ್ಯೇಶ್ವರ, ಈ ದೇವ್ರುಗಳನ್ನೆಲ್ಲ ಅಲಂಕಾರ ಮಾಡವ್ರೆ. ಭಾಳ ಚೆನ್ನಾಗಿ ಮಾಡವ್ರೆ. ಯಾಕಂದ್ರೆ ಇದು ಪ್ರತಿಯೊಬ್ರು ನೋಡ್ಲೇಬೇಕಿದು. ಯಾಕಂದ್ರೆ ಇದು ವರ್ಷಕ್ಕೊಂದ್ಸರಿ ನಾವು ನೋಡೋದು. ಈ ಅಪಾರ್ಚುನಿಟಿ ನಮ್ಗೆ ಇದು ಸಿಗ್ಬೇಕಾದ್ರೆ ವರ್ಷಕ್ಕೆ ಒಂದೇ ಸರಿ ವೈಕುಂಠ ಏಕಾದಶಿಗೆ ಮಾತ್ರ ಇದು ಸಿಗೋದು. ಇದು ವೈಕುಂಠ ಏಕಾದಶಿ ಅಂದ್ರೆ ಇದು ಪವಿತ್ರವಾದ ದಿನ ಇದು. ಅದಕ್ಕೆ ನಾವು ಬಹಳ ವಿಜೃಂಭಣೆಯಿಂದ ಮಾಡವ್ರೆ. ಆಮೇಲೆ ಇಲ್ಲಿ ಸಹಕಾರನು ಈ ಜನಗಳು ಹೋಗಕ್ಕೆ ಬರಕ್ಕೆ ತುಂಬ ಅನುಕೂಲನೂ ಮಾಡವ್ರೆ. ಅಷ್ಟು ನೂಗ್ಲು ಇಲ್ಲ. ಆಮೇಲೆ ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಜೋರಾಗಿ ಮಾಡವ್ರೆ, ಚೆನ್ನಾಗಿ ಮಾಡವ್ರೆ. ಯಾಕಂದರೆ ಅವ್ರಿಗೆ ನಾವು ಈ ಆಡಳಿತ ಮಂಡಳಿಯವರಿಗೆ ನಾವು ಧನ್ಯವಾದ ಹೇಳಬೇಕು. ನಾವು ಈಗ ವರ್ಷ ಜನಗಳು ಜಾಸ್ತಿ ಆಗ್ತಾರ, ಜನ ಕಮ್ಮಿ ಆಗ್ತಾರೆ? ವರ್ಷ ಬರೀ ಜಾಸ್ತಿ ಆಗ್ತಾ ಇದ್ದಾರೆ. ಜನ ಕಮ್ಮಿ ಅಂತೂ ಆಗಲ್ಲ. ಯಾಕಂದರೆ ಜನ ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಬರ್ತಾ 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 ದಿನೇ ವರ್ಷ ಜಾಸ್ತಿನೇ ಆಗ್ತಾ ಇದ್ದಾರೆ. ನಾವು ಯಾವಾಗಲೂ 11 ಗಂಟೆಗೆ ಬರ್ತೀವಿ, ರಾತ್ರಿ 11 ಗಂಟೆಗೆ ಬರ್ತೀವಿ. ಅದೇನೋ ಈ ಸರಿ ಅಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಸೀನಿಯರ್ ಸಿಟಿಜನ್ ಸ್ವಾಮಿ ನಮಗೆ ಜಾಸ್ತಿ ನಡೆಯೋಕ್ಕಾಗಲ್ಲ ಅಂದಿದ್ದಕ್ಕೆ ಅವರು ಸರಿ ಆಯಿತು ಹೋಗಿ ಅಂತ ಅವ್ರು ಕೊಟ್ಟು ಕಳಿಸಿದ್ರು. ಏನೋ ದರ್ಶನ ಆಯಿತು, ಭಾಳ ವಿಜೃಂಭಣೆಯಿಂದ ಆಗಿತ್ತು. ಸೀನಿಯರ್ ಸಿಟಿಜನ್ಗೆಲ್ಲ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ. ಸೀನಿಯರ್ ಸಿಟಿಜನ್ಗೆ ಮಾಡವ್ರೆ. ಯಾಕಂದರೆ ಕೆಲವರಲ್ಲಿ ಸ್ವಲ್ಪ ತಡೆ ಹಿಡಿತಾರೆ, ಕೆಲವರು ತಡೆ ಹಿಡಿತಾರೆ, ಕೆಲವರು ಹೋಗಿ ಅಂತಾರೆ, ಕೆಲವರು ತಡೆ ಹಿಡಿತಾರೆ. ಸರಿನೂ ನಾವು ವರ್ಷ ಬರ್ತೀವಿ. ನಾವು ಸೀನಿಯರ್ ಸಿಟಿಜನ್ ಇದರಲ್ಲೇ ಬರೋದು ನಾವು. ಯಾಕಂದರೆ ಭಾಳ ಹೊತ್ತು ನಮಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಮಸ್ತೆ. ಏನು ಸರ್, ನನ್ನ ಹೆಸರು ವೇದಾವತಿ ಅಂತ. ನಾನು LJP ಪಾರ್ಟಿನಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಿಜವಾಗ್ಲೂ ಇವತ್ತು ವೈಕುಂಠ ಏಕಾದಶಿನ ನಾನು ತುಂಬಾ ಕಣ್ ತುಂಬಿಸ್ಕೊಂಡಿದ್ದೀನಿ. ಇಲ್ಲಿಗೆ ಬಂದು ತುಂಬಾನೇ ಜನ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡಿದ್ದಾರೆ. ರಂಗನಾಥ ಸ್ವಾಮಿ ಆಶೀರ್ವಾದ, ಅಲಂಕಾರ ನೋಡಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆ ದೇವರ ಆಶೀರ್ವಾದಗಳು ಎಲ್ಲ 330 ದೇವರುಗಳು ಇಲ್ಲೇ ದರ್ಶನ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇತ್ತೀಚೆಗೆ ಕಾಲಭೈರೇಶ್ವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ತುಂಬಾ ವರ್ಷಗಳಿಂದ ನಾವು ಇಲ್ಲೇ ಇದ್ದಿದ್ದು. ಒಂದು 20 years ಇಂದನೂ ಈ ದೇವಸ್ಥಾನದ ಬಗ್ಗೆ ಅವಾಗ ಬರ್ತಾ ಇರ್ತೀನಿ. ತುಂಬಾ ಒಳ್ಳೇದಾಗಿದೆ, ಎಲ್ರಿಗೂ ತುಂಬಾ ಒಳ್ಳೇದಾಗಿದೆ ಸರ್. This is our YouTube channel. Please like, share and subscribe.